ಇವತ್ತು ನಾನು ತುಂಬ ದೂರದೂರಿಗೆ ಪಯಣನ ಬೆಳೆಸ್ತಾ ಇದ್ದೀನಿ ಕ್ರಾಂತಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ. ಈ ಟ್ರೈನು ಯಶವಂತಪುರದಿಂದ ಹೊರಟು ಅರಸೀಕೆರೆ, ದಾವಣಗೆರೆ, ಹುಬ್ಳಿ, ಬೆಳಗಾವಿ, ಪುಣೆ, ನಿಜಾಮುದ್ದೀನ್, ಡೆಲ್ಲಿ ಹಾಗೆ ಪಾಣಿಪತ್ ಮೇಲೆ ಚಂಡೀಗಢಗೆ ರೀಚ್ ಆಗುತ್ತೆ. ಈ ಟ್ರೈನು ಚಂಡೀಗಢಗೆ ರೀಚ್ ಆಗೋಕ್ಕೆ ನಮಗೆ 3 ಡೇಸ್ ಬೇಕು. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಜರ್ನಿ. ಹೇಗಿರುತ್ತೆ ಟ್ರೈನ್ ಜರ್ನಿ ಅಂತ ಗೊತ್ತಿಲ್ಲ, ಯಾಕಂದರೆ ಇಷ್ಟು ಲಾಂಗ್ ಆಗಿ ಯಾವತ್ತೂ ಹೋಗಿಲ್ಲ ಕೂಡ ನಾನು. So let's get started. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲ್ ಬ್ಲಾಗ್. ಇದು ನನ್ನ ಸೋಲೋ ಟ್ರಿಪ್ ಆಗಿರುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ ಬಿಟ್ಟು ನಾನು ಬೇರೆ ಸ್ಟೇಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆಸ್ ಎ ಸೋಲೋ ಟ್ರಿಪ್ಪರ್ ಆಗಿ. ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮತ್ತೆ ಇಲ್ಲಿ ಲ್ಯಾಂಗ್ವೇಜು ಮತ್ತು ಅಲ್ಲಿ ಲ್ಯಾಂಗ್ವೇಜ್ ಕೂಡ ಡಿಫ್ರೆಂಟ್ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀನೋ ಅದಂತೂ ಗೊತ್ತಿಲ್ಲ ನನಗೆ. ಫೈನಲಿ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಇದ್ದು 2:30 ಬಟ್ ನಾನು ಹೋದಾಗಿನೂ ಟ್ರೈನ್ ಕೂಡ ಬಂದಿರಲಿಲ್ಲ. ಯಾವುದಕ್ಕೆ ಮುಂಚೆ ಇರ್ತೀವೋ ಗೊತ್ತಿಲ್ಲ, ಟ್ರೈನ್ ಟೈಮಿಂಗ್ಸ್ಗೆ ಮುಂಚೆ ಇರಬೇಕು. ನಾವು ಟ್ರೈನ್ ಕಾಯ್ಬೋದು, ಆದರೆ ಟ್ರೈನ್ ನಮ್ಮನ್ನಂತೂ ಕಾಯಲ್ಲ ಅಂದ್ಕೊಂಡು ಬೇಗ ಬಂದೆ. ಸೊ ಫೈನಲಿ ನನ್ನ ಟ್ರೈನ್ ಕೂಡ ಬಂತು. ನನ್ನ ಕಂಪಾರ್ಟ್ಮೆಂಟ್ನ ಹುಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇದೇ ನನ್ನ ಕಂಪಾರ್ಟ್ಮೆಂಟ್ B5. ಎಲ್ಲರೂ ಟ್ರೈನ್ ಹತ್ತೋದ್ರಲ್ಲಿ ಬ್ಯುಸಿ ಆಗಿದ್ರೆ ನಾನು ವಿಡಿಯೋ ಮಾಡಿಕೊಂಡು ನಿಧಾನಕ್ಕೆ ಹತ್ತೋಣ ಅಂತ ಅಂದ್ಕೊಂಡು ನಿಂತಿದ್ದೀನಿ. ಸೊ ಹೇಗಿದ್ರು ಟ್ರೈನು ಸ್ವಲ್ಪ ಟೈಮು ಇಲ್ಲೇ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಫೈನಲಿ ಒಳಗೆ ಹೋಗಬೇಕು. ಸೊ ಬನ್ನಿ ಒಳಗೆ ಹೋಗೋಣ. ಹೇಗಿರುತ್ತೆ 3A ಕ್ಲಾಸ್ ಅನ್ನೋದನ್ನ ತೋರಿಸ್ತೀನಿ. ನನ್ನ ಸೀಟ್ ಎಲ್ಲಿದೆ ಅಂತ ಹುಡುಕ್ಬೇಕು, ಬಟ್ ನಂಗೆ ಹುಡುಕೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ಇದೇ ನನ್ನ ಸೀಟು. ಯಾರೋ ನನ್ನ ಸೀಟಲ್ಲಿ ಬಂದು ಕೂತಿದಾರಲ್ಲ ಅಂತ ನೋಡಿದೆ, ಅವ್ರನ್ನ ಎಬ್ರಿಸಿ ನನ್ನ ಬ್ಯಾಗ್ ಇಟ್ಕೊಂಡೆ. ಇದೇ ನನ್ನ ಸೀಟು ಲೋಯರ್ ಸೈಡ್ದು. ಯಶವಂತಪುರದಿಂದ ಟ್ರೈನ್ ಕೂಡ ಹೊರಡ್ತು. ತುಂಬಾನೇ ಬೇಜಾರಾಗ್ತಿತ್ತು. ನಮ್ಮೂರು ಬಿಟ್ಟು ಹೋಗ್ಬೇಕಾದ್ರೆ ಅದೊಂಥರ ಫೀಲ್ ಇರುತ್ತಲ್ಲ, ಆ ಥರ. ಸೊ ಫೈನಲಿ ಬಾಯ್ ಟು ಯಶವಂತಪುರ್, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಾನಿವಾಗ ಮುಂದಿನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ. ಪಿಲ್ಲೋ ಮತ್ತು ಬೆಡ್ಶೀಟ್ನ ಕೊಟ್ಟೋದ್ರು. 2 ಬೆಡ್ ಕವರು ಹಾಗೆ 1 ಪಿಲ್ಲೋ ಹಾಗೆ 1 ಬೆಡ್ಶೀಟ್ ಇತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಬೆಡ್ಶೀಟ್ ಕೊಡ್ತಾರೆ ಅಂತ. ಬಟ್ ನಾನು ಬೆಡ್ಶೀಟ್ನ ತೊಗೊಬಂದಿದ್ದೆ. ಹೇಗೆ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಕೂಡ ಹೊಳಿತು. ಏನಪ್ಪ ಅಂತ ಅಂದರೆ 2 ಬೆಡ್ ಕವರ್ ಕೊಟ್ಟಿದ್ರು ಹೇಗಿದ್ರು. ಸೊ 1 ಬೆಡ್ ಕವರ್ನ ಕೆಳಗಡೆ ಹಾಸ್ಕೊಂಡು ಹಾಗೆ ಇನ್ನೊಂದು ಬೆಡ್ ಕವರ್ನ ನಾನು ಸೈಡಿಗೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸೈಡಿಗೆ ಕಟ್ತಾ ಇದ್ದೀನಿ. ಸೊ ಜಾಗ ಕೂಡ ಇತ್ತು ನನಗೆ ಕಟ್ಕೊಳ್ಳೋದಕ್ಕೆ. ಹೇಗಿದೆ ನನ್ನ ಐಡಿಯಾ? 2A ಕ್ಲಾಸಲ್ಲಿ ಸ್ಕ್ರೀನ್ ಇರುತ್ತೆ, 3A ಕ್ಲಾಸಲ್ಲಿ ಸ್ಕ್ರೀನ್ ಇರಲ್ಲ. ಬಟ್ 3A ಕ್ಲಾಸ್ನೇ ನಾನು 2A ಕ್ಲಾಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಯಾಕಂದರೆ ನನಗೆ ಮಲ್ಕೋಬೇಕಾದ್ರೂ ಕೂಡ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಈ ಥರ ಕಟ್ಕೊಂಡೆ. ಹಾಗೆ ಸೇಫ್ಟಿ ಕೂಡ ಇರುತ್ತೆ ಅನ್ನೋ ಕಾರಣದಿಂದ. ಫೈನಲಿ ಮೈ ಹೋಮ್ ಈಸ್ ರೆಡಿ. ಫುಲ್ ಹ್ಯಾಪಿ ನನಗಂತೂ, ಯಾಕಂದರೆ ಪ್ರೈವೇಟಾಗಿರುತ್ತೆ ಅಂತ. ಲ್ಯಾಪ್ಟಾಪ್ ಬ್ಯಾಗ್ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ, ಸುಮ್ಮನೆ ಏನಕ್ಕೆ ಅಂತ. ಹಾಗೆ ನನ್ನ ಬೆಡ್ ಕೂಡ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಆಲ್ರೆಡಿ. ಇದೆಲ್ಲ ನೋಡ್ತಿರ್ಬೋದು. ಇಷ್ಟು ನೀಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನನ್ನ ಪ್ಲೇಸ್ನ ಇವಾಗ. ಸೊ ಸ್ವಲ್ಪ ಹೊಟ್ಟೆ ಹಸ್ವಾದಂಗೆ ಆಗ್ತಾಯಿತ್ತು. ಹಾಗಾಗಿ ಚಪಾತಿ ಮತ್ತು ತುಪ್ಪ ತೊಗೊಬಂದಿದ್ದೆ. ಚಪಾತಿನ ಇವಾಗ ತಿನ್ಕೋಬೇಕು, ಹೊಟ್ಟೆ ಹಸ್ವಾಗ್ತಿದೆ. ಸಂಜೆ 4:15 ಆಗಿತ್ತು. ಸೊ ನಾನಿವಾಗ ತುಮಕೂರಲ್ಲಿದ್ದೀನಿ. ಸೊ ತುಮಕೂರಲ್ಲಿ ಸ್ವಲ್ಪ ಟೈಮು ಟ್ರೈನ್ ಕೂಡ ನಿಂತಿತ್ತು. ಹಾಗಾಗಿ ಸ್ವಲ್ಪ ಚಪಾತಿ ತಿಂದ್ಬಿಟ್ಟು ಮಲಗಿದ್ದೆ. ಆಮೇಲೆ ಎದ್ದು ನೋಡ್ತೀನಿ ನಾನು ಹುಬ್ಳಿಗೆ ಬಂದಿದ್ದೆ. ಸೊ 11 ಆಗಿತ್ತು. ಪಕ್ಕದಲ್ಲಿ ಯಾರೋ ಗೊರ್ಕೆ ಕೂಡ ಹೊಡಿತಿದ್ರು. ಇದಕ್ಕೇನೆ ನಿದ್ದೆ ಬಂದಿರಲಿಲ್ಲ. ಯಾರಾದರೂ ಗೊರ್ಕೆ ಹೊಡಿತಿದ್ರೆ ಸರಿಯಾಗಿ ನಿದ್ದೆ ಕೂಡ ಬರಲ್ಲ, ಹಂಗಾಗ್ಬಿಡತ್ತೆ. ಬಟ್ ಫೈನಲಿ ನಾನು ಇವಾಗ ಹುಬ್ಳಿಯಲ್ಲಿದ್ದೀನಿ. ಆ್ಯಂಡ್ ಎಲ್ರಿಗೂ ಕೂಡ ಗುಡ್ ನೈಟ್. ನನ್ನ ಅರ್ಧ ದಿನನ ಇವತ್ತು ಟ್ರೈನಲ್ಲಿ ಮುಗಿಸಿದ್ದೀನಿ. ಎಲ್ರಿಗೂ ಶುಭೋದಯ. ಬೆಳಗ್ಗೆ ಆಗಿಬಿಟ್ಟಿದೆ. ಆದರೆ ನಾನಿದ್ದಿದ್ದು 8:45ಗೆ. ನಾನು ಕಂಡುಬಿಟ್ಟಾಗ ಟ್ರೈನ್ ಆಗಲೇ ಪುಣೆಯಲ್ಲಿದೆ. ನಾನು ಅಂದ್ಕೊಂಡೆ ಮುಂಬೈ ಮೇಲೆ ಹೋಗುತ್ತೆ ಅಂತ. ಬಟ್ ಇದು ಮುಂಬೈಗೆ ಹೋಗಲ್ಲ. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ತಗೊಂಡೆ. ಕಾಫಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾನು ಬ್ರೆಡ್ ತಗೊಬಂದಿದ್ದೆ. ಸೊ ಬ್ರೆಡ್ ಮತ್ತೆ ಕಾಫಿ 2 ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ತಿಂಡಿ ತಿನ್ನೋ ಟೈಮಲ್ಲಿ ನಾನು ಕಾಫಿ ಕುಡಿತಿದ್ದೀನಿ. ಚಿಕ್ಕಿ ಮಾರ್ತಿದ್ರು ಅಂತ ಚಿಕ್ಕಿ ತಗೊಂಡ್ರೆ ತಿನ್ನೋ ಆಸೆಯಿಂದ ಅದ್ ನೋಡಿದ್ರೆ ಯಾಕಾದ್ರೂ ತಗೊಂಡು ಅಂತ ಅನ್ಸ್ಬಿಡ್ತು. ಮೇಲೆಲ್ಲ ಕಪ್ಪಾಗಿತ್ತು, ತುಂಬಾನೇ ವರ್ಸ್ಟ್ ಆಗಿತ್ತು. ಟ್ರೈನ್ ಕೂಡ ಪುಣೆಯಿಂದ ಹೊರಡ್ತಾ ಇದೆ.
ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗೆ ನಾನು ಬರಬೇಕಾದ್ರೂ ಕೂಡ ಫ್ರೂಟ್ಸ್ ಒಂದು ತೊಗೊಬಂದಿದ್ದೆ, ಏನೂ ತೊಗೊಂಡಿರಲಿಲ್ಲ. ಕಾಫಿ ಬ್ರೆಡ್ಡಲ್ಲೇ ನಾನು ಹೊಟ್ಟೆ ತುಂಬಿಸ್ಕೊಂಡು ಇವಾಗ ವ್ಯೂ ನೋಡ್ತಾ ಇದ್ದೀನಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ಸೊ ನದಿಗಳಾಗಿರಬಹುದು ಅಥವಾ ಯಾವುದಾದ್ರೂ ಪ್ಲೇಸ್ಗಳನ್ನ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಅದು ವಿಂಡೋ ಪಕ್ಕ ಕೂತ್ಕೊಂಡ್ರೆ. ಒಬ್ಬೊಬ್ರು ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾನೇ ಬೇಜಾರಾಗುತ್ತೆ, ಯಾಕಂದ್ರೆ ಯಾರು ಜೊತೆಗಿರಲ್ಲ, ಹಾಗೆ ಮಾತಾಡೋಕ್ಕೂ ಯಾರು ಸಿಗಲ್ಲ ಅಂತ. ಹೀಗೆ ಹೋಗ್ಬೇಕಾದ್ರೆ ನಾನು ವಡಾಪಾವ್ನ ನೋಡಿದೆ. ಸೊ ಹಾಗಾಗಿ ಮಹಾರಾಷ್ಟ್ರ ಸ್ಪೆಷಲ್ ಅಂತ ವಡಾಪಾವ್ನ ತಗೊಂಡೆ. ಹಾಗೆ ತಿಂದು ಕೂಡ ಖಾಲಿ ಮಾಡಿದೆ, ಹೊಟ್ಟೆ ಹಸ್ವಾಗಿತ್ತು ಅಂತ. ಹೀಗೆ ಹೋಗ್ಬೇಕಾದ್ರೆ ಮಳೆ ಕೂಡ ಬರ್ತಾ ಇತ್ತು. ಮಳೆ ಬರ್ಬೇಕಾದ್ರೆ ಅದ್ರ ಮಜಾನೇ ಬೇರೆ, ಎಕ್ಸ್ಪೆಷಲಿ ಇರ್ಬೇಕಂದ್ರೆ ಈ ತರ ವಿಂಡೋ ಪಕ್ಕ ಮಳೆ ಬರ್ತಿದ್ರೆ ಅದ್ರ ಫೀಲೇ ಬೇರೆ ತರ ಇರುತ್ತೆ. ಅಂತೂ ಇಂತೂ ಹಂಗಿಂಗ್ ಆಡ್ಕೊಂಡು ನಾನು ಒನ್ ಡೇನ ಸ್ಪೆಂಡ್ ಮಾಡಿದೆ ಟ್ರೈನಲ್ಲಿ. ಸೊ ಫೈನಲಿ ಬೂಸ್ವಾಲ್ ಜಂಕ್ಷನ್ಗೆ ಬಂತು. ಅಲ್ಲಿ ನಾನು ಊಟ ತಗೊಂಡೆ. ಊಟದ ಸ್ವಲ್ಪ ನನಗೆ ಭಯ ಇತ್ತು, ಯಾಕಂದರೆ ನನಗೆ ಸ್ವಲ್ಪ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ, ಹಂಗಾಗಿ. ಸೊ ಚಪಾತಿ ಮತ್ತು ರೈಸ್ ಕೊಟ್ಟಿದ್ರು, ಬಟ್ ರೈಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಚಪಾತಿ ಈಸ್ ಓಕೆ. ಆ್ಯಂಡ್ ನನ್ನ 2ನೇ ದಿನನೂ ಕೂಡ ಕಂಪ್ಲೀಟ್ ಮಾಡಿದೆ ಫೈನಲ್ ಆಗಿ. ಎಲ್ರಿಗೂ ಬೆಳಗಿನ ಶುಭೋದಯ. 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೀನಿ. ಮಂಡೇ ಬೆಳಗ್ಗೆ ಆಗಿದೆ 7:43. ಇಲ್ಲೊಂತೂ ಫಾಗ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಎದ್ಬಿಟ್ಟು ನಾನು ಬಂದು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫ್ರೆಶ್ ಅಪ್ ಆಗಿ ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ನೀರು ಕುಡಿದು ಸ್ವಲ್ಪ ಬಾಳೆಹಣ್ಣಿತ್ತು, ಬಾಳೆಹಣ್ಣು ತಿನ್ಕೊಂಡು ನಾನು ಕೂತಿದ್ದೀನಿ. ಯಾಕಂದರೆ ನನಗೆ ಅಷ್ಟು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬಟ್ ಅಲ್ಲಿ ಫುಡ್ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಂದ್ಕೊಂಡು ನಾನು ಸರಿಯಾಗಿ ತಿಂದಿರಲಿಲ್ಲ. ಹಾಗೇನು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂದರೆ 109 km/h ಹೋಗ್ತಾ ಇದೆ. ಬಟ್ ತುಂಬಾ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅಂತೂ. ಈ ಟ್ರೈನು ಯಶವಂತಪುರದಿಂದ ಚಂಡೀಗರ್ಗೆ ಯಾವ್ಯಾವ ದಿನ ಹೋಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬುಧವಾರ ಹಾಗೆ ಶನಿವಾರ ವೀಕ್ಲಿ 2 ಟೈಮ್ಸ್ ಇರುತ್ತೆ, ಬ್ಯಾಂಗ್ಳೂರ್ ಟು ಚಂಡೀಗರ್ಗೆ ಹೋಗೋಕ್ಕೆ. ಮಥುರಾಗೂ ಕೂಡ ನಾನು ಒಂದ್ಸರಿ ವಿಸಿಟ್ ಮಾಡಬೇಕು. ತುಂಬ ಇಷ್ಟವಾದ ಪ್ಲೇಸ್ ನನಗೆ, ಕೃಷ್ಣ ಜನ್ಮಸ್ಥಳ ಆಗಿರೋದ್ರಿಂದ. 3ನೇ ದಿನ ಆಗಿರೋದ್ರಿಂದ ಇವತ್ತು ನನ್ನ ಟ್ರೈನ್ ಜರ್ನಿ ಕೊನೆ ಆಗುತ್ತೆ. ಹಜಾರತ್ ನಿಜಾಮುದ್ದೀನ್ ಕೂಡ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಮುಂದಿನ ನಿಲ್ದಾಣ ಯಾವ್ದು ಬರುತ್ತೆ? ಟ್ರೈನ್ ಜರ್ನಿ ಅಂದರೆ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಪ್ರೈಸ್ ಕೂಡ ಫ್ಲೈಟಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ನಾನು ಯಾವತ್ತೂ ಟ್ರೈನ್ ಡೋರಲ್ಲಿ ನಿಂತೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈನ್ ಡೋರಲ್ಲಿ ನಿಂತಿರೋದು. ನಾನು ಡೆಲ್ಲಿ ನೋಡ್ತಿದ್ದೀನಿ ಗುರು ಇವತ್ತು. ಎಷ್ಟೋ ದಿನಗಳ ಆಸೆ ನನಗೆ ನ್ಯೂ ಡೆಲ್ಲಿ ನೋಡಬೇಕು ಅನ್ನೋದು. ಬಟ್ ಇದೇನಿಲ್ಲ, ಬರೀ ರೈಲ್ವೆ ಸ್ಟೇಷನ್ ಒಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮುಂದಿನ ನಿಲ್ದಾಣಕ್ಕೆ. ಸೊ ನಾನಿವಾಗ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಡೆಲ್ಲಿಯಿಂದ ಚಂಡೀಗರ್ಗೆ ಎಷ್ಟವರೆಗೆ ಹೋಗ್ತೀನಿ, ಹಾಗೆ ಚಂಡೀಗರಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬಾಯ್ ಬಾಯ್.